ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸುವಂತಹ ಒಂದು ಅತಿ ದೊಡ್ಡ ಸಂದರ್ಶನ, ಎಕ್ಸ್ಕ್ಲೂಸಿವ್ ಆದಂತಹ ಸಂದರ್ಶನ ಪ್ರಧಾನಿ ಮೋದಿ ಅವರೊಂದಿಗೆ ಸುವರ್ಣ ನ್ಯೂಸ್ ಸಂಪಾದಕರಾದಂತಹ ಅಜಿತ್ ಹನುಮಕ್ಕನವರು ನಡೆಸಿರುವಂತಹ ಒಂದು ವಿಶೇಷ ಸಂದರ್ಶನ ಇವತ್ತು ರಾತ್ರಿ 8 ಗಂಟೆಗೆ ಪ್ರಸಾರ ಆಗುತ್ತೆ. ತಪ್ಪದೆ ವೀಕ್ಷಿಸಿ. ಇನ್ನು ಪ್ರಧಾನಿ ಮೋದಿ ಅವರು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇದರ ಮಧ್ಯೆ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಚೊಂಬು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇವತ್ತು ಮೋದಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಈ ಕಡೆ ಚೊಂಬು ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಂಡಿದೆ. ಮೇಕ್ರಿ ಸರ್ಕಲ್ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರೊಟೆಸ್ಟ್. ಚೊಂಬನ್ನ ಹಿಡಿದು ಪ್ರತಿಭಟನೆಗೆ ಸಿದ್ಧವಾಗ್ತಿದ್ದಾಗ ಬಂಧನ ಮಾಡಲಾಗಿದೆ. ಚೊಂಬು ಕಸಿದು ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ ಪೊಲೀಸರು. ಅನುಮತಿ ಇಲ್ಲದೇ ಇದ್ರೂ ಸಹ ಪ್ರತಿಭಟನೆಗೆ ಮುಂದಾಗಿದ್ರು ಕಾಂಗ್ರೆಸ್ನ ಕಾರ್ಯಕರ್ತರು. ಕಾಂಗ್ರೆಸ್ ನಾಯಕ ಅನೂಪ್ ಅಯ್ಯಂಗಾರ್ ಸೇರಿ ಹಲವರನ್ನ ಹೀಗಾಗಿ ವಶಕ್ಕೆ ಪಡೆದಿದ್ದಾರೆ. ಚೊಂಬನ್ನ ಕಸಿದು ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರತಿಭಟನೆಗೆ ಅನುಮತಿಯನ್ನ ಪಡೆಯದೆ ಪ್ರತಿಭಟನೆ ಮಾಡ್ತಾ ಇದ್ರು. ಹೀಗಾಗಿ ಕಾಂಗ್ರೆಸ್ ನಾಯಕ ಅನೂಪ್ ಅಯ್ಯಂಗಾರ್ ಸೇರಿ ಹಲವರನ್ನ ವಶಕ್ಕೆ ಪಡೆಯಲಾಗಿದೆ. ಪ್ರಧಾನಿ ವಿರುದ್ಧವಾಗಿ ಚೊಂಬು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆಯನ್ನ ಈಗ ಪೊಲೀಸರು ತಡೆದಿದ್ದಾರೆ. ಪ್ರತಿಭಟನೆಗೆ ಪರ್ಮಿಷನ್ ಪಡೆದಿರಲಿಲ್ಲ, ಹೀಗಾಗಿ ವಶಕ್ಕೆ ಪಡೆದಿದ್ದಾರೆ ಕಾರ್ಯಕರ್ತರನ್ನು. ಮೇಕ್ರಿ ಸರ್ಕಲ್ ಬಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಸಿದ್ಧತೆಗಳಾಗ್ತಾ ಇತ್ತು. ಇದನ್ನ ತಡೆದಿದ್ದಾರೆ ಪೊಲೀಸರು. ಚೊಂಬನ್ನ ಕಸಿದುಕೊಂಡು ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ ಪೊಲೀಸರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಇವರೆಲ್ಲರೂ ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಎಲ್ಲರನ್ನ ಸಹ ಈಗ ಬಂಧಿಸಿದ್ದಾರೆ ಪೊಲೀಸರು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಏನು ಸಿಕ್ಕಿಲ್ಲ ಅಂತ ಅದರ ಸೂಚನೆಯ ಕೊಡುವಂತ ರೀತಿಯಲ್ಲಿ ಚೊಂಬು ಹಿಡಿದು ಖಾಲಿ ಚೊಂಬು ಕರ್ನಾಟಕಕ್ಕೆ ಸಿಕ್ಕಿದ್ದು ಅನ್ನೋದನ್ನ ಸಂದೇಶ ರವಾನಿಸೋದಕ್ಕಾಗಿ ಈಗಾಗಲೇ ಜಾಹೀರಾತುಗಳನ್ನ ಕೂಡ ಕಾಂಗ್ರೆಸ್ ಪ್ರಕಟಿಸಿದೆ. ಅದರ ಮುಂದುವರೆದ ಭಾಗವಾಗಿ ಪ್ರಧಾನಿ ವಿರುದ್ಧ ಮೇಕ್ರಿ ಸರ್ಕಲ್ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾದಂತಹ ಸಂದರ್ಭದ ಚಿತ್ರಣ ಇದು. ಪರ್ಮಿಷನ್ ಇರಲಿಲ್ಲ, ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಕಾನೂನು ಬಗ್ಗೆ ಗೌರವನೇ ಇಲ್ಲ, ಅಲ್ಲ ಪ್ರತಿಭಟನೆ ಅಲ್ಲ, ಇದು ಯಾವ ವಿಷಯ ಅನ್ನೋದೇ ಗೊತ್ತಿಲ್ಲದೆ ಇವರು ಈ ರೀತಿ ಪ್ರಧಾನಮಂತ್ರಿ ಬರ್ತಾರೆ. ರಸ್ತೆಯಲ್ಲಿ ಓಡಂಗಿಲ್ವಾ? ಯಾರು ರಸ್ತೆಯಲ್ಲಿ ಓಡಾಡಂಗಿಲ್ವಾ? ಪ್ರತಿಭಟನೆ ಮಾಡಿದ್ರೆ ಬಂಧಿಸ್ಬೇಕು ಕಾನೂನು ಪ್ರಕಾರ. ಪ್ರತಿಭಟನೆ ರಸ್ತೆಯಲ್ಲಿ ನಿಂತಿರೋದನ್ನ ಪೊಲೀಸರು ಬಂಧಿಸ್ತಾರೆ ಅಂದ್ರೆ ಇದೇನ್ರಿ ಇದು? ಅಲ್ಲ ಯಾವ್ದು ಇದೇನು ಅರ್ಥ ಏನಿದೆ ಇದು? ಪ್ರತಿಭಟನೆ ಬಂದಿರಲಿಲ್ಲ ಸರ್? ಅಲ್ಲ ಪ್ರತಿಭಟನೆ ಏನ್ ವಿಷಯ ಏನಿದೆ ಇದು? ಅಲ್ಲ ಮೋದಿ ಬೆಲೆ ಏರಿಕೆ ಮಾಡಿ ಅಂದ್ರೆ ಮೋದಿ ಬರ್ತಾವ್ರು ಯಾರು ಓಡಾಡಂಗಿಲ್ವಾ? ಕಾನೂನು ಬಗ್ಗೆ ಗೌರವನೇ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇವತ್ತು ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇದರ ಮಧ್ಯೆ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ನವರು ಚೊಂಬಿನ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಅವರನ್ನೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸ್ಥಳದಲ್ಲಿ ಏನೆಲ್ಲ ಆಯ್ತು ಮಾರುತೇಶ್? ಪ್ರಗತಿ, ನಿನ್ನೆ ದಿನಪತ್ರಿಕೆಗಳಲ್ಲಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಸಿಕ್ಕಿದ್ದು ಖಾಲಿ ಚೊಂಬು, ಹೀಗಾಗಿ ಈ ಚುನಾವಣೆಯಲ್ಲಿ ಈ ಖಾಲಿ ಚೊಂಬನ್ನೇ ಬಿಜೆಪಿಗೆ ಕೊಡೋಣ ಅನ್ನುವಂತ ಒಂದು ಜಾಹೀರಾತನ್ನ ಕಾಂಗ್ರೆಸ್ ಎಲ್ಲ ದಿನಪತ್ರಿಕೆಗಳಲ್ಲಿ ಪ್ರಕಟ ಮಾಡಿತ್ತು. ಅದರ ಮುಂದುವರಿದ ಭಾಗವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಈ ಚೊಂಬಿನ ವಿಚಾರ ದೊಡ್ಡ ಮಟ್ಟಿಗಿನ ಜಟಾಪಟಿಗೂ ಕಾರಣವಾಗಿತ್ತು. ಇವತ್ತು ಅದರ ಮುಂದುವರೆದ ಭಾಗವಾಗಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಪ್ರಚಾರಕ್ಕೆ ಆಗಮಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಚೊಂಬಿನ ಸ್ವಾಗತವನ್ನ ಕೋರ್ತೀವಿ ಅಂತೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು, ಕೆಲ ಮುಖಂಡರು ಇವತ್ತು ಮೇಕ್ರಿ ಸರ್ಕಲ್ ನ ಬಳಿ ಖಾಲಿ ಚೊಂಬುಗಳನ್ನ ತೆಗೆದುಕೊಂಡು ಬಂದು ಪ್ರತಿಭಟನೆಗೆ ಮುಂದಾದ್ರು. ಆದ್ರೆ ಪ್ರತಿಭಟನೆಗೆ ಯಾವುದೇ ಅವಕಾಶವನ್ನ ಪೊಲೀಸರು ಕೊಟ್ಟಿಲ್ಲ. ಕಾರಣ ಸೆಕ್ಯೂರಿಟಿ ಪರ್ಪಸ್ಗಾಗಿ. ಅದಲ್ಲದೆ ಮೋದಿ ಅವರು ಹೋಗುವಂತಹ ಹಾದಿ ಇದು, ಪ್ಯಾಲೇಸ್ ಗ್ರೌಂಡ್ ಪಕ್ಕದಲ್ಲೇ ಮೇಕ್ರಿ ಸರ್ಕಲ್ ಇದೆ. ಇಲ್ಲೇ ಅವರ ಚುನಾವಣಾ ಪ್ರಚಾರ ಕೂಡ ಸಂಜೆ ನಡೆಯುತ್ತೆ. ಹೀಗಾಗಿ ಅಲ್ಲಿ ಯಾವುದೇ ಪ್ರತಿಭಟನೆಗೆ ಅವಕಾಶ ಕೊಡೋದಿಲ್ಲ. 144 ಸೆಕ್ಷನ್ ಇರುತ್ತೆ. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಚೊಂಬುಗಳನ್ನ ಹಿಡ್ಕೊಂಡು, ಪ್ಲೇ ಕಾರ್ಡ್ಗಳನ್ನ ಹಿಡ್ಕೊಂಡು ಪ್ರತಿಭಟನೆಗೆ ಆಗಮಿಸ್ತಾ ಇದ್ರು. ಅವರಿಗೆ ಯಾರಿಗೂ ಕೂಡ ಅಸೆಂಬಲ್ ಆಗ್ಲಿಕ್ಕೂ ಬಿಡದೆ ಪೊಲೀಸರು ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಅವರು ತಂದಂತ ಚೊಂಬುಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಪ್ಲೇ ಕಾರ್ಡ್ಗಳನ್ನೆಲ್ಲವನ್ನು ಕೂಡ ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿದ್ದಾರೆ. ಪೊಲೀಸರು ಈ ವಿಚಾರದಲ್ಲಿ ಅಂದ್ರೆ ಪ್ರಧಾನಮಂತ್ರಿಗಳು ಬರುವಂತ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿರೋದ್ರಿಂದ ಅವ್ರ ಮೇಲೆ FIR ಮಾಡೋದಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶ ಇದೆ. ಹಾಗಾಗಿ ಅವ್ರು ಯಾರಿಗೂ ಕೂಡ ಘೋಷಣೆ ಕೂಗೋದಕ್ಕೂ ಬಿಡ್ಲಿಲ್ಲ, ಅಸೆಂಬಲ್ ಆಗಿ ಪ್ರತಿಭಟನೆ ಮಾಡೋದಕ್ಕೂ ಬಿಡ್ಲಿಲ್ಲ. ಎಲ್ಲರನ್ನು ಕೂಡ ಕರೆದುಕೊಂಡು ಹೋಗ್ತಿದ್ದಾರೆ. ಈಗಲೂ ಕೂಡ ಬರುವಂತ ಎಲ್ಲಾ ಕಾರ್ಯಕರ್ತರನ್ನು ಕೂಡ ಮೇಕ್ರಿ ಸರ್ಕಲ್ ಅಲ್ಲಿ ಬರ್ತಿದ್ದ ಹಾಗೆ ಬಸ್ಗೆ ಹತ್ತಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸುರ್ಜೇವಾಲಾ ಇನ್ನೂ ಕೂಡ ಆಗಮಿಸಿಲ್ಲ, ಅವರು ಕೂಡ ಪ್ರತಿಭಟನೆಗೆ ಬರ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅವರು ಬಂದ್ರೆ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.
ಆದ್ರೆ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಅನ್ಯಾಯ ವಿಚಾರವನ್ನ ಒಂದು ದೊಡ್ಡ ಮಟ್ಟಿಗಿನ ಜನಮಾನಸದಲ್ಲಿ ಉಳಿಯುವಂತೆ ಮಾಡುವಂತ ಪ್ರಯತ್ನದಲ್ಲಿ ಬಹುತೇಕ ಕಾಂಗ್ರೆಸ್ ಈ ಜಾಹೀರಾತುಗಳಲ್ಲಿರ್ಬೋದು, ಜೊತೆಗೆ ಈ ರೀತಿಯಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಆ ಮೂಲಕ ಜನರಿಗೆ ಕೇಂದ್ರದ ಅನುದಾನ ತಾರತಮ್ಯ ಇರ್ಬೋದು, ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರುವಂತಹ ಅನುದಾನ ಎಷ್ಟು, ಆಗಿರುವಂತಹ ಅನ್ಯಾಯ ಏನು ಅನ್ನೋದನ್ನ ತಿಳಿಸುವಂತ ಪ್ರಯತ್ನದಲ್ಲಿ ಬಹುಶಃ ಕಾಂಗ್ರೆಸ್ ಒಂದು ದೊಡ್ಡ ಮಟ್ಟಿಗಿನ ಸಕ್ಸಸ್ ಕಾಣ್ತಾ ಇದೆ. ಪ್ರಗತಿ. ರೈಟ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.